ಎಲ್ರಿಗೂ ನಮಸ್ತೆ. ನಾನು ಸೂಪರಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಮಗಳಿಗೆ ನಾನೇ ಸ್ಕೂಲಿಗೆ ಬಿಡ್ಲಿಕ್ಕೆ ಬಂದೆ. ಯಾಕಂದರೆ ನನ್ನ ಮಗನಿಗೆ ಸ್ಯಾಟರ್ಡೇಸ್ ಲೀವ್ಸ್ ಇರುತ್ತೆ. ಸೊ ಬಿಟ್ಬೋಣ ಅಂತ ಸ್ವಲ್ಪ ಅಳ್ತಾ ಇತ್ತು. ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಫಸ್ಟ್ ಡೇ ಬಿಟ್ಟರೆ ಇವಾಗಲೇ ಬಂದಿದ್ದು. ಸ್ಕೂಲಿಂದ ಬಂದಮೇಲೆ ಏನು ಹೇಳ್ತೀರಿ ಕೇಳಿ. ನಾನು ಯಾವಾಗ ಹೋದಾಗಲೂ ರೈಮ್ಸ್ ಹೇಳು ಅಂದ ತಕ್ಷಣ ಅವಳು ಹೇಳೋದು ಒಂದೇ, ಅದೊಂದು ಜಮ್ಮಲಕ್ಕ ಜಮ್ಮಲಕ್ಕ ಅಂತ ಒಂದು ಹೇಳ್ತಾಳೆ. ಅದಾದ ನೆಕ್ಸ್ಟು ಜನಗಣಮನ ಅಂದರೆ ಜಸ್ಟ್ 3 ಕಂಪ್ಲೀಟು. ಸೊ ಇಷ್ಟು ಹೇಳ್ತಾಳಲ್ಲ ಅಂತ ಖುಷಿ ಪಡಬೇಕು. ಆ್ಯಂಡ್ ಎಲ್ರಿಗೂ ಕಾಮಿಡಿಯಾಗಿ ಕೂಡ ಇರ್ತದೆ. ಎಲ್ಲರೂ ತುಂಬ ನಗ್ತಾರೆ ಅವಳು ಹಾಡು ಹೇಳೋದೆಲ್ಲ ನೋಡ್ಕೊಂಡು ಕೇಳಿಸ್ಕೊಂಡ್ರೆ. ಒಂಥರ ಕಾಮಿಡಿ ಪರ್ಸನ್ ನಮ್ಮ ಫ್ಯಾಮಿಲಿ ಅಂತ ಹೇಳಿದ್ರು ತಪ್ಪಾಗ. ಸ್ಯಾಟರ್ಡೇ ಆಗಿರೋದ್ರಿಂದ ಉದ್ದಾಂಜನೇಯ ಸ್ವಾಮಿ ಟೆಂಪಲಿಗೆ ಬಂದಿದ್ವಿ. ಭದ್ರಾವತಿಯಲ್ಲಿರೋದಿದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಬರಬೇಕು ಅಂದ್ಕೊಂಡಿದ್ವಿ, ಬರೋಕ್ಕಾಗಿರಲಿಲ್ಲ. ಮಕ್ಕಳು ಎಲ್ಲ ನೋಡಿ ದೇವಸ್ಥಾನಕ್ಕೆ ಬಂದ ತಕ್ಷಣ ದುಡ್ಡು ಇಸ್ಕೊಳ್ಳೋದು, ಕಾಣಿಕೆ ಉಂಡಿಗೆ ಹಾಕೋದಾಗಿರೋದು ನಮ್ಮ ಮನೆ ಮಕ್ಕಳುಗಳೇ. ಅದಾದಮೇಲೆ ಹಾಗೆ ಮಾಂದಿವೆ ಬರುವಾಗ ತುಂಬ ಮಂಕಿಗಳಲ್ಲಿ ಬ್ಯಾಗ್ ಇಸ್ಕೊಂಡು ಪಾಪ ಬರೀ ಬಾಳೆಹಣ್ಣನ್ನು ಮಾತ್ರ ತೊಗೊಂಡು ಬ್ಯಾಗನ್ನು ರಿಟರ್ನ್ ವಾಪಸ್ ಕೊಡ್ತು ನಮಗೆ. ಸಿಕ್ಕಾಪಟ್ಟೆ ಬುದ್ಧಿ ಇರುತ್ತಲ್ವ ಮಂಕಿಗಳಿಗೆ ಅಂತ ಹೇಳಲಿಕ್ಕೆ ಅಂದರೆ ಖುಷಿ ಆಯಿತು ನಮಗೆ ನೋಡಿ ಅದು ಮಾಡಿದ್ದು. ಅದಾದಮೇಲೆ ರಿಟರ್ನ್ ಕೊಟ್ಟು ಹೋಯಿತು ಪಾಪ. ಅದಾದಮೇಲೆ ಒಂದು ಮಂಕಿ ಕೂಡ ನೀರು ಕುಡಿತಾ ಇತ್ತು. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ.